Good morning, students. Myself, Dr. L. Manju Bhargavi, Assistant Professor in Commerce, Government First Grade College, Madhugiri. Session number 25 and the topic name Introduction and Meaning of Financial Services. Subject Commerce, Indian Financial System. Program BCom. Financial services. The objective of the learning is to create awareness and familiarize the students with the concept of financial services. Session outcome. The students will be able to understand the concept of financial services after this session. In Unit 1, we have learned about financial system. In the Unit 2, we have learned about financial institutions. ಅದೇ ರೀತಿ ಈ ಒಂದು ಥರ್ಡ್ ಯೂನಿಟಲ್ಲಿ ಫೈನಾನ್ಷಿಯಲ್ ಸರ್ವೀಸಸ್ ಬಗ್ಗೆ ನಾವು ಮಾತಾಡೋಣ. ಇಂಟ್ರೊಡಕ್ಷನ್. ಫಸ್ಟ್ ಇಂಟ್ರೊಡಕ್ಷನ್ ನೋಡೋಣ. ಫೈನಾನ್ಷಿಯಲ್ ಸರ್ವೀಸಸ್ ಈಸ್ ಪಾರ್ಟ್ ಆಫ್ ಫೈನಾನ್ಷಿಯಲ್ ಸಿಸ್ಟಮ್ ದಟ್ ಪ್ರೊವೈಡ್ಸ್ ಡಿಫರೆಂಟ್ ಟೈಪ್ಸ್ ಆಫ್ ಫೈನಾನ್ಸ್ ಥ್ರೂ ವೇರಿಯಸ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವೀಸಸ್. In financial instruments, we come across checks, bills, promissory notes, debt instruments, letter of credit, etc. A financial service, it's a part of the financial system. Different types of finance it provides, different types of finance through various credit instruments, ಹಾಗೆ financial products and services. ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಯಾವ್ಯಾವು? ಚೆಕ್ಗಳು, ಬಿಲ್ಗಳು, ಪ್ರಾಮಿಸರಿ ನೋಟ್ಗಳು, ಹಾಗೆ ಡೆಟ್ ಇನ್ಸ್ಟ್ರೂಮೆಂಟ್ ಮತ್ತು ಲೆಟರ್ ಆಫ್ ಕ್ರೆಡಿಟ್ ಎಟ್ಸೆಟ್ರಾ. ಸೊ ಇವೆಲ್ಲ ಫೈನಾನ್ಷಿಯಲ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್ನ ಈ ಫೈನಾನ್ಷಿಯಲ್ ಸರ್ವೀಸಸಲ್ಲಿ ನಾವು ನೋಡ್ಬೋದು. ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್. Financial services refers to services provided by the financial institutions in the financial market. The financial services are loans, providing credit cards, providing insurance, providing investment opportunities and money management, as well as providing information to the stock market and other issues like market trends. ಈ ಫೈನಾನ್ಷಿಯಲ್ ಸರ್ವೀಸಸ್ಸು ಬೇಸಿಕ್ಕಾಗಿ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನಡೆಯುವಂಥ ಸರ್ವೀಸಸ್ನ ಫೈನಾನ್ಷಿಯಲ್ ಮಾರ್ಕೆಟ್ಗೆ ಪ್ರೊವೈಡ್ ಮಾಡುತ್ತೆ. ಈ ಫೈನಾನ್ಷಿಯಲ್ ಸರ್ವೀಸಸ್ ಏನು ಜನರಲಿ ಲೋನ್ಗಳನ್ನ, ಶಾರ್ಟ್ ಟರ್ಮ್ ಲೋನ್ ಆಗಿರ್ಬೋದು, ಲಾಂಗ್ ಟರ್ಮ್ ಲೋನ್ ಆಗಿರ್ಬೋದು, ಮೀಡಿಯಮ್ ಟರ್ಮ್ ಲೋನ್ ಆಗಿರ್ಬೋದು, ಈ ರೀತಿ ಲೋನ್ಸ್ನ ಪ್ರೊವೈಡ್ ಮಾಡೋದು, ಹಾಗೆ ಕ್ರೆಡಿಟ್ ಕಾರ್ಡ್ಸ್ನ ಪ್ರೊವೈಡ್ ಮಾಡೋದು, ಮತ್ತು ಇನ್ಶೂರೆನ್ಸ್ ಸರ್ವೀಸಸ್ನ ಪ್ರೊವೈಡ್ ಮಾಡೋದು, ಮತ್ತು ವೇರಿಯಸ್ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಅಂದರೆ ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಶೇರ್ಸಲ್ಲಿ, ಡೆಬೆಂಚರ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ರೀತಿ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ನ ಕೂಡ ಫೈಂಡ್ ಔಟ್ ಮಾಡೋದು. ಆ್ಯಂಡ್ ಮನಿ ಮ್ಯಾನೇಜ್ಮೆಂಟ್ ಆ್ಯಸ್ ವೆಲ್ ಆಸ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್ ಟು ದ ಸ್ಟಾಕ್ ಮಾರ್ಕೆಟ್ ಆ್ಯಂಡ್ ಅದರ್ ಇಶ್ಯೂಸ್ ಲೈಕ್ ಮಾರ್ಕೆಟ್ ಟ್ರೆಂಡ್ಸ್. In simple words, financial services are the products and services offered by institutions for facilitation of various financial transactions and other related activities, like even mobilizing savings, allocating capital funds to finance product investments, ಹಾಗೆ monitoring managers for effective fund management, ಟ್ರಾನ್ಸ್ಫಾರ್ಮಿಂಗ್ ರಿಸ್ಕ್ ಎಟ್ಸೆಟ್ರಾ. ಈವನ್ ನಾವು ಇನ್ವೆಸ್ಟ್ ಮಾಡಿರುವಂಥ ಫಂಡ್ಸು ಪ್ರಾಪರಾಗಿ ಅಲೋಕೇಟ್ ಆಗ್ತಿದೆಯೋ ಇಲ್ವೋ, ಇನ್ವೆಸ್ಟರ್ಸ್ ಫಂಡು ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಿದ್ದಾರೋ ಇಲ್ವೋ ಅಂತ ಒಂದು ಸರ್ವಿಸಸ್ನ ಕೂಡ ಇದು ಮಾನಿಟರ್ ಮಾಡುತ್ತೆ. ಹಾಗೆ ಟ್ರಾನ್ಸ್ಫಾರ್ಮಿಂಗ್ ರಿಸ್ಕ್ ಟ್ರಾನ್ಸ್ಫಾರ್ಮು, ಫಂಡ್ ಮ್ಯಾನೇಜ್ಮೆಂಟ್ ಇವೆಲ್ಲ ಕೂಡ ಫೈನಾನ್ಷಿಯಲ್ ಸರ್ವೀಸಸ್ ವಿಲ್ ಟೇಕ್ ಕೇರ್. ಡೆಫಿನೇಷನ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್. ಒಂದು ಚಿಕ್ಕ ಡೆಫಿನೇಷನ್ ನೋಡೋಣ. The term financial services can be defined as activities, benefits and satisfactions connected with the sale of money that offers to users and customers financial related value. Activities ಅಂದರೆ ಡಿಫ್ರೆಂಟ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್, ಸರ್ವೀಸಸ್, ಹಾಗೆ ಬೆನಿಫಿಟ್ಸ್ ಅಂದರೆ ಬೈ ಪ್ರೊವೈಡಿಂಗ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆನ್ಸ್ ಟು ದ ಇನ್ವೆಸ್ಟರ್ಸ್, ಬೆನಿಫಿಟ್ಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ಸ್ ಕನೆಕ್ಟೆಡ್ ವಿತ್ ದ ಸೇಲ್ ಆಫ್ ಮನಿ. ಆ ಒಂದು ಮನಿ ಮಾರ್ಕೆಟ್ಗಳಲ್ಲಿ, ಸೆಕ್ಯೂರಿಟೀಸ್ಗಳಲ್ಲಿ ಸೇಲ್ ಮಾಡೋದ್ರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂಥದ್ದು
ಕಸ್ಟಮರ್ಸ್ಗೆ ಆ್ಯಂಡ್ ಕಸ್ಟಮರ್ಸ್ ಫೈನಾನ್ಷಿಯಲ್ ರಿಲೇಟೆಡ್ ವ್ಯಾಲ್ಯೂ, ಇದನ್ನು ನಾವು ಚಿಕ್ಕದಾಗಿ ಡಿಫೈನ್ ಮಾಡ್ಬೋದು. ಹಾಗೆ ಈ ಫೈನಾನ್ಷಿಯಲ್ ಸರ್ವಿಸಸ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳೇನು, ಯಾವ್ಯಾವ ಕ್ಯಾರೆಕ್ಟರಿಸ್ಟಿಕ್ಸ್? ಒಂದು ಕಸ್ಟಮರ್ ಸೆಂಟ್ರಿಕ್, their main objective is customer oriented, they have to deal with the customers. And intangibility, ಹಾಗೆ concomitant and perishable in nature, dominance of human element, advisory, even advisory functions ಕೂಡ one of the characteristics of this financial services. ಹಾಗೆ heterogeneity, information based. So these all are the basic characteristics of financial service. ಈಗ ಒಂದೊಂದು ಕಸ್ಟಮರ್ ಸೆಂಟ್ರಿಕ್ ಅಂದರೆ ಏನೋ ಒಂದೊಂದು ಎಕ್ಸ್ಪ್ಲನೇಷನ್ ನೋಡ್ತಾ ಬರೋಣ. ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಯೂಶ್ವಲಿ ಕಸ್ಟಮರ್ ಫೋಕಸ್ಡ್. ನಾವು ಹೇಳ್ದಂಗೆ ಅಫ್ಕೋರ್ಸ್ ಪ್ರಾಫಿಟ್ ಮೋಟಿವ್ ಇಸ್ ಸೆಕೆಂಡ್ರಿ, ಬಟ್ ಅಟ್ ದ ಸೇಮ್ ಟೈಮ್ ಕಸ್ಟಮರ್ಗೆ ಸರ್ವಿಸ್ ಕೊಡಬೇಕು, ಕಸ್ಟಮರ್ನ ಡೀಲ್ ಮಾಡಬೇಕು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ. ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಪ್ರೊವೈಡೆಡ್ ಡಿಪೆಂಡಿಂಗ್ ಆನ್ ದ ನೀಡ್ ಆಫ್ ದ ಕಸ್ಟಮರ್ ಯಾವ ರೀತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತಾರೆ, ಶೇರ್ಸಲ್ಲಿ, ಡೆಬಿಂಚರ್ಸಲ್ಲಿ, ಅಥವಾ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಶಾರ್ಟ್ ಟರ್ಮ್ ಲೋನ್ ಬೇಕಾ ಅವ್ರಿಗೆ, ಲಾಂಗ್ ಟರ್ಮ್ ಲೋನ್ ಬೇಕಾ, ಲೈಕ್ ದಿಸ್ ಕಸ್ಟಮರ್ ನೀಡ್, ಯಾವ ನೀಡ್ ಇದೆ ಕಸ್ಟಮರ್ಗೆ ಅಂಥದ್ದನ್ನ ಡಿಪೆಂಡ್ ಆಗಿ ಈ ಫೈನಾನ್ಷಿಯಲ್ ಸರ್ವಿಸ್ ಪ್ರೊವೈಡ್ ಮಾಡುತ್ತೆ. Financial services firms, like other services firms, continuously remain in touch with their customers so that they can design product which can cater to the specific needs of their customers. ಹೇಗೆ ಬೇರೆ ಬೇರೆ ಫರ್ಮ್ಗಳು ಅವ್ರ ಕಸ್ಟಮರ್ಸ್ ಜೊತೆ ಸಂಪರ್ಕ ಇಟ್ಕೊತವೆ, ಅದೇ ರೀತಿ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಅವರ ಕಸ್ಟಮರ್ಸ್ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ದಟ್ ಒಂದು ಬೆಟರ್ ಡಿಸೈನ್ ಪ್ರಾಡಕ್ಟ್ ಅವರು ಕಸ್ಟಮರ್ಸ್ಗೆ ತಯಾರು ಮಾಡಲಿಕ್ಕೆ, ಬೆಟರ್ ಪ್ರಾಡಕ್ಟ್ ಅವ್ರಿಗೆ ಬೇಕಾಗಿರೋಂಥ, ಅವರಿಗೆ ತಕ್ಕಂಥ ಅವ್ರ ನೀಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಪ್ರಾಡಕ್ಟ್ಸ್ನ ತಯಾರು ಮಾಡ್ತವೆ. ನೆಕ್ಸ್ಟ್ ಇಂಟ್ಯಾಂಜಿಬಿಲಿಟಿ. ಏನಿದು ಇಂಟ್ಯಾಂಜಿಬಿಲಿಟಿ ಅಂದರೆ, ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಇಂಟ್ಯಾಂಜಿಬಲ್ ಇನ್ ನೇಚರ್. They are services, you can't see and touch them, they just provide the services. We always say it is intangible in nature. In a highly competitive global environment, broad image is very important. Unless the financial institutions providing financial products and services have good image, enjoying the confidence of their clients, they may not be successful. ಇಂಟ್ಯಾಂಜಿಬಲ್ ಇನ್ ನೇಚರ್ ಇದ್ದರೂ ಕೂಡ ದೇ ಪ್ರೊವೈಡ್ ಗುಡ್ ಇಮೇಜ್, ಅಂದರೆ ಒಂದು ರೀತಿ ರೆಪ್ಯುಟೇಷನ್ ಬಿಲ್ಡಪ್ ಮಾಡ್ಕೊಳ್ಳೋದು ಫೈನಾನ್ಷಿಯಲ್ ಸರ್ವಿಸಸ್ಸು. ಹಾಗೆ ಕಸ್ಟಮರ್ ಕಾನ್ಫಿಡೆನ್ಸ್, ಕಸ್ಟಮರ್ನ ವಿಶ್ವಾಸಕ್ಕೆ ತೊಗೊಳ್ಳೋದು, ಅವ್ರ ಕ್ಲೈಂಟ್ಸ್ನ ವಿಶ್ವಾಸಕ್ಕೆ ತೊಗೊಳ್ಳೋದು. ಇಲ್ಲ ಅಂದರೆ ಅವರು ಫೈನಾನ್ಷಿಯಲ್ ಮಾರ್ಕೆಟಲ್ಲಿ ಸಕ್ಸಸ್ಫುಲ್ ಆಗೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಕಾನ್ಕೋಮಿಯೆಂಟ್ ಅಂದರೆ ಏನು? Production of financial services and delivery of these services have to be concomitant. Both these functions, yavu production of new and innovative financial services and supplying of these services are to be performed simultaneously. ಪ್ರೊಡಕ್ಷನ್ನು ಮತ್ತು ಸರ್ವಿಸ್ ಪ್ರೊವೈಡ್, ಸಪ್ಲೈ ಮಾಡೋದು, ಹೊಸ ಸರ್ವಿಸ್ನ ಕೂಡ, ಇವೆರಡು ಕೂಡ ಅಟ್ ಎ ಟೈಮ್ ದೇ ಹ್ಯಾವ್ ಟು ಪರ್ಫಾರ್ಮ್. ಪೆರಿಷಬಲ್ ಇನ್ ನೇಚರ್ ಅಂದರೆ ಏನು? ಲೈಕ್ ಅದರ್ ಸರ್ವಿಸಸ್, ಫೈನಾನ್ಷಿಯಲ್ ಸರ್ವಿಸಸ್ ಆಲ್ಸೋ ರಿಕ್ವೈರ್ ಎ ಮ್ಯಾಚ್ ಬಿಟ್ವೀನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್, ದೇ ಹ್ಯಾವ್ ಟು ಬಿ ಸಪ್ಲೈಡ್ ವೆನ್ ಕಸ್ಟಮರ್ಸ್ ನೀಡ್ ದೆಮ್. ಪೆರಿಷಬಲ್ ಇನ್ ನೇಚರ್ ಅಂದರೆ ಇದು ಫೈನಾನ್ಷಿಯಲ್ ಸರ್ವಿಸಸ್ಸು ಏನು ಲಾಂಗ್ ಲಾಸ್ಟ್ ಅಥವಾ ಒಂದೇ ರೀತಿ ಅಥವಾ ಒನ್ ಟೈಮ್ ಬೀಯಿಂಗ್ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಯಾವಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಕಸ್ಟಮರ್ಗೆ ಯಾವಾಗ ನೀಡ್ ಇರುತ್ತೆ, ಯಾವಾಗ ಸಪ್ಲೈ ಇದೆ, ಆ ಟೈಮಲ್ಲಿ ಈ ಒಂದು ಸರ್ವಿಸಸ್ಸು ಪರ್ಫಾರ್ಮ್ ಮಾಡ್ತವೆ. ಸೊ ಲೈಕ್ ಎನಿ ಅದರ್ ಸರ್ವಿಸಸ್, ಫೈನಾನ್ಷಿಯಲ್ ಸರ್ವಿಸಸ್ ಆಲ್ಸೋ ರಿಕ್ವೈರ್ ಅ ಮ್ಯಾಚ್ ಬಿಟ್ವೀನ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಸರ್ವಿಸಸ್ ಕೆನಾಟ್ ಬಿ ಸ್ಟೋರ್ಡ್, ಒಂದು ಸಾರಿ ಮಾಡಿಬಿಟ್ಟು ಆ ಸರ್ವಿಸ್ನ ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಯಾವಾಗ ಕಸ್ಟಮರ್ಗೆ ನೀಡ್ ಇದೆ ಆವಾಗ ಈ ಫೈನಾನ್ಷಿಯಲ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತವೆ. ಡೊಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್. ಏನಿದು ಡೊಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್ ಅಂದರೆ, ಫೈನಾನ್ಷಿಯಲ್ ಸರ್ವಿಸಸ್ ಆರ್ ಡಾಮಿನೇಟೆಡ್ ಬೈ ಹ್ಯೂಮನ್ ಎಲಿಮೆಂಟ್. Thus, financial services are labor intensive. It requires competent and skilled personnel to market the quality of financial product. ಅಂದರೆ ಯಾರು ಬೇಕಾದರೆ ಅವರು ಫೈನಾನ್ಷಿಯಲ್ ಪ್ರಾಡಕ್ಟ್ನ ಸೇಲ್ ಮಾಡೋಕ್ಕಾಗೋದಿಲ್ಲ.
it is dominated by human element. Human element ಅಂದರೆ you need a certain skills, you need a certain skills, knowledge and requirements in order to sell your financial product. ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ತುಂಬ ಎಫಿಷಿಯೆಂಟಾಗಿ ಇರಬೇಕು. ದಟ್ಸ್ ವೈ ಇಟ್ಸ್ ಕಾಲ್ಡ್ ಇಟ್ ಈಸ್ ಅ ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್. ಅಡ್ವೈಸರಿ, ಈಗ ನಾವು ಹೇಳ್ದಂಗೆ ಈ ಫೈನಾನ್ಷಿಯಲ್ ಸರ್ವೀಸಸ್ಸು ಅಡ್ವೈಸರಿ ಸರ್ವೀಸಸ್ ಕೂಡ ಪ್ರೊವೈಡ್ ಮಾಡ್ತವೆ. ಹೇಗೆಂದರೆ ಫೈನಾನ್ಷಿಯಲ್ ಸರ್ವೀಸಸ್ ಕ್ಯಾನ್ ಬಿ ಆಫ್ 3 types, ದಟ್ ಈಸ್ ಅ ಫಂಡ್ ಬೇಸ್ಡ್ ಆರ್ ಅ ಫೀ ಬೇಸ್ಡ್ ಆರ್ ಬೋತ್. In case of fee-based services, the advisory function is dominant. Issue management, register of issue, merchant banking, pricing of securities, etc. are few examples of advisory financial services. ಈಗ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ರಿಜಿಸ್ಟರ್ ಮಾಡಬೇಕು, ಹೇಗೆ ಮಾನಿಟರ್ ಮಾಡಬೇಕು, ಅಥವಾ ಯಾವ ಫೈನಾನ್ಷಿಯಲ್ ಪ್ರಾಡಕ್ಟ್ ಈಗ ಲೀಡರ್ ಇದೆ, ಇಂಥ ಎಲ್ಲ ಇನ್ಫಾರ್ಮೇಷನ್ ಬೇಕು ಅಂದರೆ ನಾವು ಫೈನಾನ್ಷಿಯಲ್ ಕನ್ಸಲ್ಟ್ನ ಮೀಟ್ ಮಾಡ್ತೀವಿ. ಅಟ್ ದಟ್ ಟೈಮ್ ದೇ ವಿಲ್ ಚಾರ್ಜ್ ಸರ್ಟನ್ ಫೀಸ್, ಬಟ್ they will provide the advice for the investors, which is this guidance is very important before we make any investment. ಈಗ ಇಶ್ಯೂ ಮ್ಯಾನೇಜ್ಮೆಂಟ್ಗಳಾಗಿರ್ಬೋದು, ರಿಜಿಸ್ಟ್ರೇಷನ್ ಆಫ್ ಇಶ್ಯೂಸ್, ಆಮೇಲೆ ಮರ್ಚೆಂಟ್ ಬ್ಯಾಂಕಿಂಗು, ಪ್ರೈಸಿಂಗ್ ಆಫ್ ಸೆಕ್ಯುರಿಟೀಸ್, ಇದೆಲ್ಲ ಕೂಡ ಕೆಲವು ಅಡ್ವೈಸರಿ ಫಂಕ್ಷನ್ ಸರ್ವಿಸಸ್ ಎಕ್ಸಾಂಪಲ್. ಸೊ ಇವೆಲ್ಲ ಕೂಡ ಅಡ್ವೈಸ್ ನೀಡುತ್ತೆ. ಹೆಟ್ರೋಜೆನಿಟಿ, ಇನ್ನಿದು ಹೆಟ್ರೋಜೆನಿಟಿ ಕ್ಯಾರೆಕ್ಟರ್ ಆಫ್ ಫೈನಾನ್ಷಿಯಲ್ ಸರ್ವಿಸ್ ಅಂದರೆ ಫೈನಾನ್ಷಿಯಲ್ ಸರ್ವೀಸಸ್ ಆರ್ ಕಸ್ಟಮೈಸ್ಡ್ ಸರ್ವೀಸ್. ಅಂದರೆ ಯಾವ ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ ಬೇಕೋ, ಎಷ್ಟು ಬೇಕೋ, ಲಿಮಿಟ್ ಎಷ್ಟು, ಲಾಂಗ್ ಟರ್ಮ, ಶಾರ್ಟ್ ಟರ್ಮ ಅಂತ ಡಿಸೈನ್ ಮಾಡ್ತಾರೆ. ಇಟ್ಸ್ ಸಮ್ ವಿಲ್ ಬಿ ಶೇರ್ಸ್, ಪ್ರೈಸಸ್ ಆಲ್ ವಿಲ್ ಬಿ ಇನ್ ಜನರಲ್, ಬಟ್ ಫೈನಾನ್ಷಿಯಲ್ ಸರ್ವೀಸಸ್ ವಿಲ್ ಬಿ ಕಸ್ಟಮೈಸ್ಡ್. ಇಟ್ ಕೆನಾಟ್ ಬಿ ಯೂನಿಫಾರ್ಮ್ ಫಾರ್ ಆಲ್ ದ ಕ್ಲೈಂಟ್ಸ್. ಈಗ ನಾನು ಏನೋ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ ಪರ್ಚೇಸ್ ಮಾಡ್ತೀನಿ ಆಫ್ ಸರ್ಟೇನ್ ಅಮೌಂಟ್, 1 lakh ಆರ್ 2 lakh. ಎಲ್ಲರೂ ಯೂನಿವರ್ಸಲಿ 2 lakh ಮಾಡಬೇಕಂತ ನೆಸೆಸಿಟಿ ಇಲ್ಲ. ಕೆಲವರು 50,000ಗೆ ಮಾಡ್ಬೋದು, ಕೆಲವರು 2 lakhsಗೆ ಮಾಡ್ಬೋದು, ಅಥವಾ ಕೆಲವರು ಟೋಟಲಿ ಬೇರೆ ಪ್ರಾಡಕ್ಟ್ನ ಕೊಂಡ್ಕೋಬೋದು. ಹಾಗಾಗಿ ಇಟ್ ಈಸ್ ಬೇಸ್ಡ್ ಆನ್ ಕಸ್ಟಮೈಸ್ಡ್ ಸರ್ವೀಸಸ್. ಇಟ್ ಕೆನಾಟ್ ಬಿ ಯೂನಿಫಾರ್ಮ್ ಫಾರ್ ಆಲ್ ದ ಕ್ಲೈಂಟ್, ಬೇಸ್ಡ್ ಆನ್ ದೇರ್ ನೀಡ್ ಆ್ಯಂಡ್ ದೇರ್ ಕೆಪಾಸಿಟಿ ಆ್ಯಂಡ್ ದೇರ್ ಅರ್ನಿಂಗ್ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಫೈನಾನ್ಷಿಯಲ್ ಸರ್ವೀಸಸ್ ವೇರಿ ಫ್ರಮ್ ಒನ್ ಕ್ಲೈಂಟ್ ಟು ಅನದರ್. ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ ರಿಕ್ವೈರ್ಮೆಂಟ್ಸ್ ಡಿಫರ್ ಫ್ರಮ್ ಇಂಡಿವಿಜುವಲ್ ಕ್ಲೈಂಟ್. ಇನ್ಸ್ಟಿಟ್ಯೂಷನ್ಸ್ ನೀಡೇ ಬೇರೆ ಇರುತ್ತೆ, ಇನ್ಸ್ಟಿಟ್ಯೂಷನ್ ಕ್ಲೈಂಟು ಅವರ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ. ಇಂಡಿವಿಜುವಲ್ ಕ್ಲೈಂಟ್ ಅಂದರೆ ಆ್ಯಸ್ ಅ ಪರ್ಸನ್ ಅವರ ನೀಡು, ಅವರ ರಿಕ್ವೈರ್ಮೆಂಟ್ ಕೂಡ ಬೇರೆ ಇರುತ್ತೆ. ಅದೇ ರೀತಿ ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ ವಿಲ್ ವೇರಿ ಫಾರ್ ಇನ್ಸ್ಟಿಟ್ಯೂಷನಲ್ ಹಾಗೆ ಇಂಡಿವಿಜುವಲ್ ಕ್ಲೈಂಟಿಗೆ. ನೆಕ್ಸ್ಟ್, differ from individual client. After analyzing the needs of the clients, financial institutions offer customized financial services to the client. ಇಂಡಿವಿಜುವಲ್ ಕ್ಲೈಂಟ್ಗೆ ಯಾವ ರೀತಿ ಸರ್ವಿಸ್ ಬೇಕೋ, ಇನ್ಸ್ಟಿಟ್ಯೂಷನಲ್ ಕ್ಲೈಂಟ್ಗೆ ಯಾವ ರೀತಿ ಸರ್ವಿಸ್ ಬೇಕೋ, ಲಾಂಗ್ ಟರ್ಮ, ಶಾರ್ಟ್ ಟರ್ಮ ಅಥವಾ ಅರ್ನಿಂಗ್ ಕೆಪಾಸಿಟಿ ಮೇಲೆ ಅದನ್ನೆಲ್ಲ ಕೂಡ ಅನಲೈಸ್ ಮಾಡಿ ಅವ್ರಿಗೆ ಸೂಟಬಲ್ ಫೈನಾನ್ಷಿಯಲ್ ಪ್ರಾಡಕ್ಟ್ನ ಆಫರ್ ಮಾಡುತ್ತೆ. ಇನ್ಫಾರ್ಮೇಷನ್ ಬೇಸ್ಡ್, ಏನಿದು ಇನ್ಫಾರ್ಮೇಷನ್ ಬೇಸ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೈನಾನ್ಷಿಯಲ್ ಸರ್ವಿಸ್? Financial service industry is an information based industry. It involves creation, dissemination and use of information. Information is essential component in the production of financial services. ಈಗ ಯಾವುದೇ ರೀತಿ ಫೈನಾನ್ಷಿಯಲ್ ಸರ್ವಿಸ್ ಪರ್ಚೇಸ್ ಮಾಡಬೇಕು ಅಂದರೆ ಹಾಗೆ ಪೀಪಲ್ ವಿಲ್ ನಾಟ್ ಕಮ್ ಆ್ಯಂಡ್ ಪರ್ಚೇಸ್. ದೇ ನೀಡ್ ಲಾಟ್ ಆಫ್ ಇನ್ಫಾರ್ಮೇಷನ್. ಅವ್ರಿಗೆ ಓರಿಯೆಂಟ್ ಮಾಡಬೇಕು, ಅವ್ರಿಗೆ ಬೇರೆ ಬೇರೆ ಸ್ಕೀಮ್ಸ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು, ಅಟ್ರಾಕ್ಟಿವ್ ಆಫರ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಆ ರೀತಿ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡೋದು ಈಸ್ ಒನ್ ಆಫ್ ದ ಮೇಜರ್ ಸರ್ವಿಸಸ್ ಆಫ್ ಒನ್ ಆಫ್ ದ ಮೇಜರ್ ಫಂಕ್ಷನ್ ಆಫ್ ದಿಸ್ ಫೈನಾನ್ಷಿಯಲ್ ಸರ್ವಿಸಸ್. ಅದಕ್ಕೆ ಇನ್ಫಾರ್ಮೇಷನ್ ಬೇಸ್ಡ್ ಸರ್ವಿಸ್ ಅಂತ ನಾವು ಹೇಳ್ತೀವಿ. ಫೈನಾನ್ಷಿಯಲ್ ಸರ್ವಿಸ್ ಇಂಡಸ್ಟ್ರಿ ಈಸ್ ಅನ್ ಇನ್ಫಾರ್ಮೇಷನ್ ಬೇಸ್ಡ್ ಇಂಡಸ್ಟ್ರಿ. It involves creation, dissemination and use of information. Information is an essential component in the production of financial service. Next, we'll see
These all are the functions of financial services. Characteristics, main characteristics, ಹಾಗೆ ಇವಿಗೆ ಬೇರೆ ಬೇರೆ ಫಂಕ್ಷನ್ಸ್ ಕೂಡ ಇರುತ್ತೆ. ಈಚ್ ಫೈನಾನ್ಷಿಯಲ್ ಸರ್ವಿಸ್ ವಿಲ್ ಹ್ಯಾವ್ ಡಿಫ್ರೆಂಟ್ ದ ಬೇಸ್ಡ್ ಲೈಕ್ ಫೈನಾನ್ಷಿಯಲ್ ಸರ್ವಿಸಸ್ ನೀಡ್ ಆಫ್ ದ ಕಸ್ಟಮರ್ಸ್ಗೆ, ಇನ್ಫಾರ್ಮೇಷನ್ ಬೇಸ್ಡ್ಗೆ. ಸೊ ಲೆಟ್ಸ್ ಕ್ವಿಕ್ಲಿ ಹ್ಯಾವ್ ಒನ್ಸ್ recap of all the characteristics what we have discussed today. Characteristics of financial services alli, it is one, first thing is customer centric and intangibility. As I said, it's intangibility in nature and concomitant. At the simultaneous, both the service have to be performed, and perishable in nature. Unlike any other services, this also depends upon the market, supply and demand ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ಡಾಮಿನೆನ್ಸ್ ಆಫ್ ಹ್ಯೂಮನ್ ಎಲಿಮೆಂಟ್, ನಾವು ಹೇಳ್ದಾಗೆ ಈ ಒಂದು ಫೈನಾನ್ಷಿಯಲ್ ಪ್ರಾಡಕ್ಟ್ನ ಸೇಲ್ ಮಾಡಬೇಕು ಅಂದರೆ ಯು ನೀಡ್ ಅ ಸ್ಪೆಷಲೈಸ್ ಸ್ಕಿಲ್ಸ್. ಎವ್ರಿ ಪರ್ಸನ್ ಕೆನಾಟ್ ಗೋ ಆ್ಯಂಡ್ ಸೆಲ್, ಆ್ಯಸ್ ಈಚ್ ಇಂಡಿವಿಜುವಲ್ ಈಸ್ ಡಿಫ್ರೆಂಟ್ and their mindset is different. So a skilled financial person, a skilled or a trained person only can influence the customer. It is a human dominance element anta helತೀವಿ ಅದಕ್ಕೆ. ಹಾಗೆ advisory, as I said, it also provide advisory functions like securities of the price ಆಗಿರ್ಬೋದು, ಸ್ವಲ್ಪ ಫೀ ಬೇಸ್ಡ್ ಮತ್ತು ಫಂಡ್ ಬೇಸ್ಡ್ ಕೂಡ ಇರ್ತವೆ. ಮರ್ಚೆಂಟ್ ಬ್ಯಾಂಕಿಂಗ್ ಸರ್ವಿಸ್ ಇದೆಲ್ಲ ಕೂಡ ಪ್ರೊವೈಡ್ ಮಾಡ್ತವೆ. ವೆನ್ ದ ಕಸ್ಟಮರ್ ವಾಂಟ್ಸ್ ಎನಿ ಇನ್ಫಾರ್ಮೇಷನ್ ಬಿಫೋರ್ ಇನ್ವೆಸ್ಟಿಂಗ್, ದೇ ವಿಲ್ ಕನ್ಸಲ್ಟ್ ದ ಫೈನಾನ್ಸ್ ಸ್ಪೆಷಲಿಸ್ಟ್ who will give the advice according to the need of the customers. ಹಾಗೆ ಹೆಟ್ರೋಜೆನಿಟಿ ಸರ್ವಿಸಸ್ ಕೂಡ ಆಲ್ರೆಡಿ ಆ್ಯಸ್ ಐ ಹ್ಯಾವ್ ಎಕ್ಸ್ಪ್ಲೇನ್, ಈಚ್ ಪರ್ಸನ್ ಈಸ್ ಡಿಫ್ರೆಂಟ್. ಅವರು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನೀಡಿರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಟರ್ಮ್ ಅಂದರೆ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ನೀಡಿರುತ್ತೆ. ಸೊ ಈ ರೀತಿ ಯಾವ ಸರ್ವಿಸ್ ಯಾರಿಗೆ ರಿಕ್ವೈರ್ಮೆಂಟ್ ಇದೆ, ಇಂಡಿವಿಜುವಲ್ ಕ್ಲೈಂಟಿಗೆ ಡಿಫ್ರೆಂಟ್ ನೀಡ್ಸ್ ಆ್ಯಂಡ್ ರಿಕ್ವೈರ್ಮೆಂಟ್ ಇರ್ತವೆ, ಇನ್ಸ್ಟಿಟ್ಯೂಷನಲ್ ಕ್ಲೈಂಟಿಗೆ ಡಿಫ್ರೆಂಟ್ ನೀಡ್ಸ್ ಸರ್ವಿಸಸ್ ಇರ್ತವೆ. ಸೊ ಆ ರೀತಿ ಬೇಸ್ಡ್ ಆನ್ ದೇರ್ ನೀಡ್ ಆ್ಯಂಡ್ ಸರ್ವಿಸಸ್, ಬೇಸ್ಡ್ ಆನ್ ದೇರ್ ಅರ್ನಿಂಗ್ ಕೆಪಾಸಿಟಿ, ಅವ್ರಿಗೆ ಯಾವ್ದು ಬೇಕೋ ಅದನ್ನು ಕಸ್ಟಮೈಸ್ ಮಾಡಿ ಪ್ರೊವೈಡ್ ಮಾಡುತ್ತೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಹೆಟ್ರೋಜೆನಿಟಿ ಇನ್ ನೇಚರ್. It cannot be uniform for all the clients. Each and every client's need and their requirement varies from person to person. ಇದೆಲ್ಲ ಅನಲೈಸ್ ಮಾಡಿ ಯಾವ ಕ್ಲೈಂಟಿಗೆ ಯಾವ ರೀತಿ ಸರ್ವಿಸ್ ಬೇಕು ಅದನ್ನು ಪ್ರೊವೈಡ್ ಮಾಡುತ್ತೆ. ಹಾಗೆ ಲಾಸ್ಟ್ ಕ್ಯಾರೆಕ್ಟರ್ಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆ್ಯಸ್ ಇನ್ಫಾರ್ಮೇಷನ್ ಬೇಸ್ಡ್. ಏನಿದು ಇನ್ಫಾರ್ಮೇಷನ್ ಬೇಸ್ಡ್? ಮೇಯ್ನ್ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಕ್ಲೈಂಟಿಗೆ ಬೇಕಾಗಿರೋದು ಇನ್ಫಾರ್ಮೇಷನ್, ಅವೇರ್ನೆಸ್, ನಾಲೆಡ್ಜ್ ಅಬೌಟ್ ದ ಮಾರ್ಕೆಟ್, ನಾಲೆಡ್ಜ್ ಅಬೌಟ್ ದ ಅರ್ನಿಂಗ್, ಹೈ ಈಲ್ಡ್ ಯಾವ ಕಂಪ್ನಿಯಲ್ಲಿ, ಯಾವ ಶೇರ್ಸಲ್ಲಿ, ಯಾವ ಡೆಬಿಂಚರ್ಸಲ್ಲಿ ಇನ್ವೆಸ್ಟ್ ಮಾಡಿದೆ, ಅಥವಾ ಎಲ್ಲಿ ಯಾವ ಅಸೆಟ್, ಫೈನಾನ್ಷಿಯಲ್ ಅಸೆಟ್ಟಲ್ಲಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವ್ರಿಗೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ ಅನ್ನೋದೆಲ್ಲ ಕೂಡ ನಾವು ಈ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ಇನ್ಫಾರ್ಮೇಷನ್ ಮೂಲಕ ತಿಳ್ಕೊತೀವಿ. ಇಫ್ ಯು ಹ್ಯಾವ್ ಪ್ರಾಪರ್ ಇನ್ಫಾರ್ಮೇಷನ್, ದೆನ್ ಪೀಪಲ್ ವುಡ್ ಬಿ ಲೈಕ್ ಟು ಇನ್ವೆಸ್ಟ್ more. So thank you so much students for your cooperation. So we will meet you in the next topic with the next session. Thank you once again.